ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೂರ್ಗ್ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಲಾಗ್ ಮಾಡುವಂತ ಇದು ಲಾಗ್ ಮಾಡ್ತಾ ಇರೋದು. ಈಗ ಇನ್ನು ನಾವು ಮರವಂತೆ ಬೀಚ್ ಹತ್ರನೇ ಇದ್ದೀವಿ. ಟೈಮ್ ಆಲ್ರೆಡಿ 8:30 ಆಗ್ತಾ ಇದೆ. 7 ಗಂಟೆ ಹೊರಟಿದ್ವಿ. ಹಿಂಗೆ ಟೈಮ್ ಪಾಸ್ ಮಾಡಿ ಸುಳ್ಳು ಹೇಳ್ತಿದ್ದಾನೆ. 7 ಗಂಟೆ ಅನ್ಕೊಂಡು 7:15 ಗಾಡಿ ಅದು ಅವ್ನು ಹೇಳಲಿಲ್ಲಾಗಿತ್ತು. ಅವ್ನು ಲೇಟ್ ಆಗಿದ್ದ. ನಾವು ಇನ್ನು ನಿದ್ರೆಗಂಡಾಗ ಅವ ಇನ್ನು ನಿದ್ರೆಗಂಡಾಗ ಅವನು ನೋಡಿ 7 ಗಂಟೆಗೆ ಬರಕ್ಕೆ ಹೇಳಿ ಈಗ 8 ಗಂಟೆ ಗಾಡಿ ಲೇಟ್ ಆಗ್ತದೆ ಗೈಸ್. ಈಗ ಸೀದಾ ಮಂಗಳೂರು ಹೋಗಿ ಮಂಗಳೂರಿಂದ ಕೂರ್ಗ್ ಹೋಗುವ. ಕೂರ್ಗ್ ಲಾಗ್ನ ಈಗ 3 ಎಪಿಸೋಡ್ ಆಗಿ ಮಾಡ್ತಾ ಇದ್ದೀನಿ. ಈಗ ಎಲ್ಲಿ ಸ್ಟೇ ಆಗ್ತೀನಿ, ಎಷ್ಟು ಬಜೆಟ್ ಆಗುತ್ತೆ ಎಲ್ಲ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರಿ. ಸರಿ ಮಾಡಬೇಕು. ಗೈಸ್, ನಾವು ಇವತ್ತು ಕೂರ್ಗ್ ಹೋಗ್ಬೇಕಿದ್ರೆ ನನ್ಗೆ ಇವನಿಗೆ ಮಾತ್ರ ಗೊತ್ತು ನಾವು ಕೂರ್ಗಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ. ಹಿಂಬದಿ 2 ಜನ ನೋಡಿ, ಇವ್ರಿಬ್ರಿಗೆ ಕೂರ್ಗ್ ನಾವ್ ಎಂತ ಓದ್ತಿದೀವಿ ಎಲ್ಲಿ ಓದ್ತಿದೀವಿ ಅಂತ ಗೊತ್ತಿಲ್ಲ. ಸುಮ್ನೆ ಬೆಳಗ್ಗೆ ಎದ್ಕ ಹಂಗೆ ಬಂದಾರ. 4 ಪ್ಲೇಸ್ ಹೆಸರಲ್ಲ ಕೂರ್ಗಂದ. ಇವ್ರಿಗೆ ನಾವ್ ಎಲ್ಲಿ ಉಳಿತಿದೀವಿ, ಯಾವ ಪ್ಲೇಸ್ ಹೋಗ್ತಿದೀವಿ ಎಂತ ಗೊತ್ತಿಲ್ಲ. ಈ ಕೂರ್ಗಲ್ಲಿ ಎಂತ ನೋಡಕ್ ಹೋದವ್ರ ಅಂದೇ ಗೊತ್ತಿಲ್ಲ ಅವ್ರಿಗೆ. 6 ಬತ್ತವ್ರು ಟ್ರಿಪ್ ಅನ್ನು ನಾವು ಮಾಡ್ತಾ ಇದೀವಿ. ಅಲ್ಲ, ಇಂಥ ಜನಗಳೆಲ್ಲ ಸಿಗ್ತಾರೆ. ಹೊಡೀರಿ ಚಪ್ಪಾಳಿ, ಹೊಡೀರಿ ಚಪ್ಪಾಳಿ. ಅವ್ರು ಟ್ರಿಪ್ ಬರ್ತಾವ್ರ, ನಮ್ಮ ಜನ ಆಯ್ತು, ಅದೇ ಖುಷಿ ಅಷ್ಟೇ. ಇಷ್ಟೊತ್ತರಿಗೆ ನಾವು ಕನ್ನಡ ಸಾಂಗ್ ಹಾಕ ಹೋಗ್ತಾ ಇದ್ವಿ. ನಮ್ದ್ರಲ್ಲಿ ಒಬ್ಬ ಇಂಗ್ಲಿಷ್ ಇದ್ದವನ. ಇನ್ ನೋಡಿ, ಇವ ಅಮೆರಿಕದಲ್ಲೇ ಹುಟ್ಟಿದ್ದೀವ. ಸಾಂಗ್ ಕೇಳಿ, ಸಾಂಗ್ ಇಂಗ್ಲಿಷ್ ಸಾಂಗ್ ಇವನೇ ನೋಡಿ. ಸಾಂಗ್ ಹೇಳ, ಸಾಂಗ್ ಅರ್ಥ ಹೇಳ, ಸಾಂಗ್ ಅರ್ಥ ಹೇಳು. ಅರ್ಥ ಏನು ಗೊತ್ತಿಲ್ಲ, ಅಷ್ಟು ಸಾಂಗ್ ಹಾಕೋದು ಇವನು. ಎಂತ ಅಂತ ಹೇಳ, ಸಾಂಗ್ ಹೇಳ. ಅವಮಾನ ಮಾಡೋಕಾಗ ನಮ್ಮೂರ್ ಜೂನಿಯರ್ ರೊನಾಲ್ಡೋ ಸಾಂಗ್ ಕೇಳೋದು. ಮಿಸ್ಟರ್ ತೇಜಸ್. ಗಾಯ್ಸ್, ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ಇನ್ನು ನಾವು ಮಂಗಳೂರು ಪಾಸ್ ಆಗಿದ್ದಷ್ಟೇ, ಮತ್ತು 2 ಅವರ್ ಜರ್ನಿ ಇದೆ. ಇದೇ ತರ ಟ್ರಾಫಿಕ್ ಇದ್ರೆ ಮಧ್ಯಾಹ್ನ ಅಂತೂ ಹಾಗೆ ಆಗುತ್ತೆ. ಮಧ್ಯಾಹ್ನಗಿಂತ ಸ್ವಲ್ಪ ಮೊದಲೇ ಹೋದ್ರೂ ಒಳ್ಳೆ ಆಗ್ತಿತ್ತು. ಅಲ್ಲೇ ಊಟ ಗೀಟ ಮಾಡಿ ನೆಕ್ಸ್ಟ್ ತಿರ್ಗಾಡೋ ಪ್ಲ್ಯಾನ್ ಮಾಡಿಟ್ಟಿದ್ರು. ಈಗ ಟ್ರಾಫಿಕ್ ನೋಡಿದ್ರೆ ಹೇಳೋಕೆ ಬರ್ಬೋದಿಲ್ಲ ಟೈಮ್ ಎಷ್ಟಾಗ್ತದಂತ. ಕೂರ್ಗೆ ರೀಚ್ ಆದ್ವಿ ನೋಡಿ. ಸಖತ್ತಾಗಿದೆ ಅಂತ ವೆದರು. ಹೇಗನ್ನಿಸ್ತಿದೆ ಕಿರಣ್ ಕೂರ್ಗ್ ಬಗ್ಗೆ? ಎಂತ ಹೇಳುದು, ಹೋದ್ರ ಮನೆ ನೋಡುವ, ಇನ್ನು ಹೋಗ್ಲಿಲ್ಲ. ನೋಡು, ಇಲ್ಲೇ ನೋಡುತ್ತಲ್ಲ, ಸಖತ್ತಾಗಿದೆ. ಮತ್ತು 20 ಕಿಲೋಮೀಟರ್ ಇದೆ. ಅದು ಇಲ್ಲಿಂದ ನೋಡಿ, ಆ ಗುಡ್ಡ ನೋಡಿ, ಲಾಗ್ ಮಾಡು. ಗಾಯ್ಸ್, ಈಗ ಕೂರ್ಗೆ ಒಂದು 8 ಕಿಲೋಮೀಟರ್ ಅಷ್ಟೇ ಇದೆ. ಆಗಲೇ ನೀವು ಗ್ರೀನರಿ ನೋಡ್ಬೋದು, ವೆದರ್ ಎಲ್ಲ ಹೇಗಿದೆ ಅಂತ. ಎಲ್ಲ ಕಡೆ ಹೋಗಾಗ್ತಾ ಇದೆ ಗುಡ್ಡದ ಮೇಲೆಲ್ಲ. ಗಾಯ್ಸ್, ಈಗ ಕೂರ್ಗ್ ರೀಚ್ ಆಗಿದ್ವಿ. ನಾವು ಇರೋದು ಇದೆ ಹೋಮ್ ಸ್ಟೇ, ಕಂಫರ್ಟ್ ಝೋನ್ ಅಂತ. ಈಗ ಲಗೇಜ್ ಎಲ್ಲ ತಗೊಂಡು ಒಂದ್ಸಲ ಮೇಲ್ಗಡೆ ಹಾಕಿ ತಿರ್ಗಾಡೋಕೆ ಹೋಗುವ. ಲಾಕ್ ಆಯ್ತಿಲ್ಲಲ್ಲ. ಹಾಂ, ಲಗೇಜ್ ತಗೊಳ ನಿಂದು. ಅವ್ನು ತೇಜಿಂದ ತಗ. ಗೈಸ್, ಈಗ ನಾವು ಉಳ್ಕೊತಿರೋ ಹೋಮ್ ಸ್ಟೇ ಇದೆ. ಇಲ್ಲಿ ನೋಡು, ಇಲ್ಲಿಂದ ವ್ಯೂ ಈ ಥರ ಇದೆ. ಇದರಲ್ಲಿ 2 ರೂಮ್ಸ್ ಇದೆ. ಈ ಕಡೆ ನಾವಿರುವಂಥದ್ದು, ಇಲ್ಲಿ ಮತ್ತು ಬೇರೆಯವರೆಲ್ಲ ಇರಬೇಕು. ಈಗ ರೆಸಾರ್ಟ್ ಹೋಮ್ ಸ್ಟೇದೊಂದು ಹೇಗಿದೆ ಅಂತ ಒಂದು ತೋರಿಸ್ತೇನೆ ನೋಡುವ. ಇದು ಹೋಮ್ ಸ್ಟೇಯಲ್ಲಿ ಒಂದು ಹಾಲ್ ಇದೆ, ಒಂದು TV ಕೂಡ ಇಟ್ಟಿದ್ದಾರೆ, ವೈಫೈ ಇದೆ. ಹಾಗೆ ಇದು 4 ಜನ ಮಲಗುವಷ್ಟು ಒಂದು ರೂಮ್ ಇದೆ, ಫ್ರಿಡ್ಜ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಕಿಚನ್ ಏರಿಯಾ ಇದು. ಇಲ್ಲಿ ಓವೆನ್ ಎಲ್ಲ ಇದೆ ಮತ್ತು ಪ್ಲೇಟ್ಸ್ ಎಲ್ಲ ಇದೆ. ನಿಮಗೆ ಪಾತ್ರೆ ಈ ಥರ ಎಲ್ಲ ಇದೆ ಅಡುಗೆ ಮಾಡ್ಕೊಳ್ಳಲಿಕ್ಕೆ. ಇದು ಆ್ಯಕ್ಚುಲಿ ಇದು ನಮಗೆ
ಸಿಕ್ಕಿದ್ದು ಕೇವಲ ಒನ್ ಡೇಗೆ 2000 ರುಪೀಸು 4 ಜನರಿಗೆ. ಆ್ಯಕ್ಚುಲಿ ಇದು ಸ್ವಲ್ಪ ವರ್ತ್ ಇದೆ, ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಎಲ್ಲ ಹೋಮ್ ಸ್ಟೇ. ಇದೇ ಸ್ವಲ್ಪ ನಮಗೆ ಕಡಿಮೆ ರೇಟಲ್ಲಿ ಸಿಕ್ಕಿದ್ದು. ಇಲ್ಲಿ ನೋಡ್ಬೋದು, ಇಲ್ಲಿಂದ ಬಾಲ್ಕನಿ ಸಹಿತ ಇದೆ. ಈಗ ಇಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಇಲ್ಲಿ ಹತ್ತಿರ ಇರುವಂಥ ಒಂದು ಪ್ಲೇಸಸ್ನೆಲ್ಲ ಕವರ್ ಮಾಡುವ. ಈಗ ಗಾಯ್ಸ್ ನಾವೀಗ ಮಡಿಕೇರಿ ಪೋರ್ಟ್ ರೀಚ್ ಆಗಿದೆ. ಇದು ಪೋರ್ಟ್ಗೆ ಹೋಗೋ ದಾರಿ. ಪೋರ್ಟ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು 2 ಆನೆ ಇದೆ. ಆನೆ ಇದೆ ನೋಡು, ನಮ್ಮ ವಾಯ್ಸ್ ಆನೆ ನೋಡ. ನೀವು ನೋಡ್ದಂಗೆ ಗೊತ್ತಾಯ್ತು ಆಫ್ರಿಕನಂದು. ಇಲ್ಲಿ ಪೋರ್ಟ್ ಎಲ್ಲಿತ್ತ? ಅಲ್ಲೋ ನಾ ಮಿರ್ಜಾನ್ ಕೋಟೆ ಥರ ದೊಡ್ಡ ಮಂಡ ಮರೆ, ಇದು ಖಾಲಿ ಪಾಗಾರ ಇದ್ದಂಗೆ ಅದಲ್ಲ ಗಾಯ್ಸ್. ಈ ಪೋರ್ಟಲ್ಲಿ ಇಲ್ಲಿ ನೋಡ್ಬೋದು ಈ ಥರ ದಾರಿ ಇದೆ. ಇದು ಇಲ್ಲೊಂದು ಕಿಂಡಿ ಇದೆ ನೋಡಿ. ಇದು ಮೋಸ್ಟ್ಲಿ ಇಲ್ಲೆಂದ ಇದು ಎಂದಾಗಿರೋದು ಅದೀಗ ಕೆಳಗಿಂದ ಕಳ್ಳರ ಹತ್ತಿರ ಅವರು ಇವರ ಬಿಲ್ಲು ಬಣ್ಣ ಬಿಡ್ತಿರೋ ಮಧ್ಯೆ ಒಂದು ಇದಲ್ಲ, ಇದ್ರಾಗೋದು ಇಲ್ಲ ಕಸ್ ತುಂಬೋದು. ಇದು ಅದೇ ಇದ್ರೆ ಅದ್ರಾಗ ಮಾಡ್ತೀವಿ, ಅದು ಹೊಡ್ತದೆ ಅದ್ರಾಗ. ನೀ ಬಾಣ ಎಲ್ಲ ಬಿಡುದು ಬೇಡ ಬಾ. ಅದೇ ಫುಲ್ ಸೀರಿಯಸ್ ಆಗಿದೆ ಕಾಣ. ಇದ್ರಾಗ ಮಾಡ್ತೀವಿ, ನೀವು ಹಾಕ್ಬಿಡ್ದು ಅದು. ಅರೆ ಇದು ಮಿರ್ಜಾನ್ ಪೋರ್ಟ್ ಥರಲ್ಲ ಇಲ್ವಾ? ಚೇಂಜ್ ಅದೇ. ಇಲ್ಲಿಂದ ವ್ಯೂ ಏನಾರು ಅದು ನೋಡು. ಇಲ್ಲೆಂತ ಇಲ್ಲ. ಈಗ ಇದೊಂದು ಪೋರ್ಟ್ ಒಂದು ಕವರ್ ಮಾಡಿ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗೋದಿತ್ತು? ಆ ರಾಜ ಸೀಟ್ ಇತ್ತಲ್ಲ, ಅದು ನೆಕ್ಸ್ಟ್ ಇಲ್ಲ. ಓಂಕಾರೇಶ್ವರ ಟೆಂಪಲ್ ಅಲ್ಲ, ಅದೊಂದು ಹೋಗಿ ಬರೋ. ಮಡಿಕೇರಿ ಪೋರ್ಟಿಂದ ಓಂಕಾರೇಶ್ವರ ಟೆಂಪಲ್ ಇಲ್ಲಿಂದ ಒಂದು 700-800 ಮೀಟರ್ ಅಷ್ಟೇ ಇತ್ತು. ಅದಕ್ಕೆ ಕಾರ್ನಲ್ಲೇ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ನಮ್ಮ ಬಾಯ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲಿದೆ ಓಂಕಾರೇಶ್ವರ ಟೆಂಪಲ್. ಆದ್ಮೇಲೆ ಎಲ್ಲೋಯ್ತಾ? ಇಲ್ಲೇ ಇತ್ತಾ? ಹೌದಾ? ಅಯ್ಯಯ್ಯ, ಕಾರ್ನ ಇಲ್ಲೇ ಪಾರ್ಕ್ ಮಾಡಿದೆ. ಇದೇ ರೋಡ್ ಆಗಿತ್ತು. ಇಲ್ಗಡೆಯಿಂದ ಕೆಳ ಸ್ಟೆಪ್ಸಲ್ಲಿ ಇಳಿದ್ರೆ ಆಗಿತ್ತು. ಗೂಗಲ್ ಮ್ಯಾಪ್ ನೋಡಿ ನಾವು ಒಂದು ರೌಂಡ್ ಹಾಕೊಂಡು ಅಲ್ಗಡೆಯಿಂದ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿಂದ ಹೇಳಿದ್ರೆ ಒಂದು 10 ಮೀಟ್ರಲ್ಲಿ ಆಗಿತ್ತು. ಇಲ್ಲೇ ಇಷ್ಟೇ ಹತ್ತಿರ ಇತ್ತು ಗೈಸ್. ಇದೇ ನೀವು ನೋಡ್ತಿದ್ದೀರಲ್ಲ, ಇದೇ ಓಂಕಾರೇಶ್ವರ ಟೆಂಪಲ್. ಒಳಗಡೆ ಹೋಗಿ ನೋಡಿ. ಈಗ ಗೂಗಲ್ ಮ್ಯಾಪಲ್ಲಿ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ, 5 ಗಂಟೆಗೆ ಓಪನ್ ಆಗ್ತದೆ ಅಂತ ತೋರಿಸ್ತಾ ಇದೆ. ಹೋಗಿ ನೋಡುವ. ಇದಾದ ನಂತರ ನಾವು ರಾಜಾ ಸೀಟ್ ಗಾರ್ಡನ್ ಅಂತ ಇದೆ, ಅಲ್ಲೊಂದು ಹೋಗ್ಬೇಕಿದೆ. ನೋಡುವ ಎಷ್ಟು ಬೇಗ ಕವರ್ ಮಾಡೋಕ್ಕಾಗ್ತದೆ ಅಷ್ಟು ಬೇಗ ಕವರ್ ಮಾಡಿ ಇಲ್ಲಿಂದ ಹೊರಡುವಾಗ. ಓಂಕಾರೇಶ್ವರ ಟೆಂಪಲ್ ಕ್ಲೋಸ್ ಆಗಿದೆ. ಈಗ ರಾಜಾ ಸೀಟ್ಗೆ ಹೋಗಿ ನೆಕ್ಸ್ಟ್ ಬರುವಂಥ ಪ್ಲ್ಯಾನ್ ಮಾಡಿದ್ವಿ. ಟೈಮಿಂಗ್ ನೋಡ್ಬೋದು ನೀವು, 5 ಗಂಟೆಯಿಂದ 8 ಗಂಟೆ ತನಕ ಇದೆ. ಈಗ ಇಲ್ಲಿಂದ ರಾಜಾ ಸೀಟು 1 ಕಿಲೋಮೀಟ್ರ್ ಇದೆ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ನಡ್ಕೊಂಡೇ ಹೋಗುವಂತಿದ್ದಾರೆ. ಈಗ ನಡ್ಕೊಂಡು ರಾಜಾ ಸೀಟ್ ಕಡೆ ಹೊಡ್ತಾ ಇದ್ದೆ. ಹೋಗುವನ? ಇಲ್ಲಿ ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಹಾಗಾಗಿ ಎಷ್ಟು ನಡೆದ್ರು ಸುಸ್ತಾಗೋದಿಲ್ಲ. ಈಗ ನಾವು ರಾಜಾ ಸೀಟ್ ಗಾರ್ಡನ್ ರೀಚ್ ಆಗಿದ್ದೀವಿ. ಈಗ ನೀವು ನೋಡ್ತಿರ್ಬೋದು, ಇದು ವ್ಯೂ ಪಾಯಿಂಟ್ ಇದೆ. ಈಗ ಅದಕ್ಕೆ ಫುಲ್ ಮಂಜಾಗದ. ಇಲ್ಲ ಚಳಿ ಸ್ವೆಟರ್ ಹಾಕಂತವ್ರೆ, ನಾವು ಶರ್ಟ್ ಹಾಕ ತಿರುಗ್ತವ್ರೆ. ಮೊಬೈಲ್ ಹಾರವ್ರಿ ಎಲ್ಲಾರ. ಗಾಯ್ಸ್ ಇಲ್ಲಿ ಸಿಕ್ಕಾಪಟ್ಟಿ ಗಾಳಿ ಇದೆ ನೋಡಿ. ಕೆಳಗಡೆನೂ ಉಂಟಾ ವ್ಯೂ ಪಾಯಿಂಟ್. ಸೂರ್ಯ ಇಲ್ಲದ ಸನ್ಸೆಟ್ ಅದು ಅಂದ್ರೆ ಸೂರ್ಯನೇ ಕಾಣೋದಿಲ್ಲ ಅದು. ಗಾಯ್ಸ್ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಸಿಕ್ಕಾಪಟ್ಟೆ ಜನ ಇದ್ರು, ಅದಕ್ಕೆ ನಾವು ಈ ಕಡೆ ಬರ್ತಾ ಇದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೊಂದು ಜಿಪ್ ಲೈನ್ ಇದೆ. ಈ ಜಿಪ್ ಲೈನ್ ಒಂದು ಇಲ್ಲೆಲ್ಲ ಅದು ಹೋತ್ರಲ್ಲ, ಅದೆಲ್ಲ ಅದು ಎಲ್ಲ ಕಾಣೋದಿಲ್ಲ, ಯಾರು ಹೋದಂಗಿಲ್ಲ. ಇಲ್ಲೊಂದು ವ್ಯೂ ಪಾಯಿಂಟ್ ಅದು. ಈ ವ್ಯೂ ಪಾಯಿಂಟ್ ಜನ ಇಲ್ಲ ನೋಡಿ ಅಲ್ಲ. ಇವ್ ಬರೀ ಗಾಡಿ ಓಡಿಸ್ಕೊ ಬಂದು ನಾನು ಇವ ಮ್ಯಾಪ್ ನೋಡ್ತಿದ್ದ, ನೀನು ಹಿಂದೆ ಬದಿ ಮಲ್ಕೊಂಡಿದ್ದೆ. ಸುಸ್ತಾಗೋಯ್ತಾ? 2 ಪಾಯಿಂಟ್ ಅದ. ಇಲ್ಲಿ ಹೋಗಿ ಬರೋಣ, ಇಲ್ಲಿ ಹೋಗಲ್ಲ ಅವರು. ಹಾಂ
ಈಗ ರಾಜಾ ಸೀಟ್ದು ಸನ್ಸೆಟ್ ನೋಡೋಕೆ ನಿಂತು ಕೂತ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಕಡೆ ಜನ ಸನ್ಸೆಟ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಈ ಕಡೆ ನೋಡ್ಬೋದು. ಆದರೆ ಇನ್ನೂ ಸನ್ಸೆಟ್ ಆಗ್ತಾ ಇಲ್ಲ. ನಾವೀಗ ಸನ್ಸೆಟ್ ಮುಗಿಸ್ಕೊಂಡು ಟೆಂಪಲ್ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ಈಗ ಮೋಡ ಬಂದು ವಿವೇ ಹೋಗ್ಬಿಡ್ತು, ಸೂರ್ಯನೇ ಕಾಣ್ತಾ ಇಲ್ಲ. ಈಗ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಹೋಗ್ತಾ ಇದ್ದಾರೆ. ರಾಜಾ ಸೀಟ್ ಗಾರ್ಡನಲ್ಲಿ 6:45ಗೆ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲೇ ವೇಟ್ ಮಾಡ್ತಿದ್ದೀವಿ. ಈಗ ಇನ್ನೂ 6 ಗಂಟೆ ಆಗಿದ್ದಷ್ಟೇ, ಮತ್ತು 3/4 ಗಂಟೆ ವೇಟ್ ಮಾಡಬೇಕು. ಇದೊಂದು ಮುಗಿಸ್ಕೊಂಡು ಹಾಗೆ ಟೆಂಪಲ್ ಹೋಗಿ ಸೀದಾ ರೂಮ್ಗೆ ಹೋಗಿ ಸ್ವಲ್ಪ ಇವರು ಬಾಯ್ಸ್ ಎಲ್ಲ ಅಡುಗೆ ಮಾಡ್ಕೊಂಡೆ ಊಟ ಮಾಡುವಂತಿದ್ರು. ಅಲ್ಲಿ ಕಿಚನ್ ಇದೆಯಲ್ಲ, ಅದಕ್ಕೆ ಈಗ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಅಡುಗೆ ಮಾಡಬೇಕು ಇವತ್ತು ಹೋಗಿ. A few moments later, 2,000 years later, one eternity later.